ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಈಗೇನು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ ನಿಮಗೆ. ಕೆಲ್ಸಕ್ಕೆ ಹೋಗ್ಬೇಕು. ಮಳೆ ಬೇರೆ ಜಾಸ್ತಿ ಆಗೈತೆ ನೋಡಿ, ಮಳೆ ಬರ್ತೈತಿ. ಇನ್ನು ಇಲ್ಲೇ ರೂಮಲ್ಲಿದ್ದೀವಿ. ಮೈಸೂರು ಮಳೆ ಬರ್ತೈತಿ ಇನ್ನು. ಸಾರಿ, ಬೆಳಗ್ಗೆ ಶುರು ಆಗೈತೆ ಮಳೆ. ಈಗ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೆಂಗೆ ಹೋಗೋದ ಈ ಮಳೆಯಲ್ಲಿ? ನೋಡಿ ಮೈಸೂರು ವ್ಯೂ ತೋರಿಸ್ತೀವಿ ಬನ್ನಿ ನಿಮಗೆ. ಹೇಗೈತೆ ಮೈಸೂರು ವ್ಯೂ? ಫುಲ್ ತಂಪಾಗೈತೆ. ಮಳೆ ಬೇರೆ ಜೋರಾಗೈತೆ ಬೆಳಗ್ಗೆಯಿಂದನೇ. ನಿನ್ನೆ ಮಳೆಗೆ ಏನು ಬಂದಿರಲ್ಲ, ಒಂದು ಮಧ್ಯಾಹ್ನ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆ ಬರ್ತೈತೆ ಮಳೆ. ನೋಡೋ ಏನೈತೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಕೆಳಗಡೆ ಹೋಗ್ಬಿಟ್ಟು ಇಷ್ಟ ಮಾಡ್ಬಿಟ್ಟು ರೆಡಿಯಾಗಿರೋದ. ತಿಂಡಿಗೇನೋ ಹೋಗ್ಬೇಕಂತ ರೆಡಿಯಾಗಿದೆ ನೋಡಿ. ಮಳೆ ಇನ್ನೂ ಜೋರಾಗೋಯ್ತು. ಮಳೆ ಇನ್ನೂ ಕಮ್ಮಿ ಇತ್ತು ಆವಾಗ, ಇವಾಗ ಇನ್ನೂ ಜೋರಾಗೋಯ್ತು. ಏನು ತೊಂದರೆ ಇಲ್ಲ, ಇನ್ನೂ ಟೈಮ್ ಐತೆ. ಮಳೆ ನಿಂತ್ಕೊಂಡು ಹೋದ್ರಾಯ್ತು ತಿಂಡಿಗೆ. ಇನ್ನು ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ ನೋಡಿ, ಟೈಮ್ 8:10 ನಿಮಿಷ ಆಗೈತೆ. ಬನ್ನಿ ಮಗ, ಇನ್ನೊಂಚೂರು ಮಳೆ ಕಮ್ಮಿ ಆಗಿದೆ. ಮಳೆ ಕಮ್ಮಿ ಆದಮೇಲೆ ತಿಂಡಿ ಮಾಡ್ಕೊಂಡು ಹೋದ್ರಾಯ್ತು. ಏನು ತೊಂದರೆ ಇಲ್ಲ, ಇನ್ನೂ ಟೈಮ್ ಐತೆ. ಬನ್ನಿ ಸಿಗ್ತೀನಿ ತಿಂಡಿ ಮಾಡೋಕ್ಕೆ. ಈಗ ತಿಂಡಿ ಮಾಡೋಣ ಕೆಳಗಡೆ ಎಳ್ದೀನಿ. ಇದೇ ತಿಂಡಿ ಮಾಡೋಕ್ಕೆ. ಇಲ್ಲೇ ಮುಂದೆ ಹೋಟ್ಲ್ ಐತೆ, ತೋರಿಸ್ತೀನಿ ನಿಮಗೆ. ತಿಂಡಿ ಮಾಡ್ಬಿಟ್ಟು ಏನೋ ಕೆಲಸ ಐತೆ ಅಂತ ಕೆಲಸ ನೋಡ್ಬೇಕು. ಏನೈತೆ ಗೊತ್ತಿಲ್ಲ. ನನ್ನ ಮಗ ಫೋನ್ ಮಾಡಿದ್ರು ಈಗ. ರಾಘವೇಂದ್ರ ಸ್ವಾಮಿ ಟೆಂಪಲು. ಮತ್ತೆ ತಿಂಡಿ ಮಾಡೋಕ್ಕೆ ಬನ್ನಿ ತೋರಿಸ್ತೀನಿ. ತಿಂಡಿ ಮಾಡ್ಬಿಟ್ಟು ಮಳೆ ನೋಡಿ ಹೆಂಗೆ ಬಂದೈತೆ. ಮಳೆ ನೋಡಿ ಹೆಂಗೈತೆ. ಫುಲ್ ಮಡಿಕೇರಿ ಆಗ್ಬಿಟ್ಟದ ಮಳೆ ಮೈಸೂರು. ಇದೇ ಹೋಟ್ಲು ಅಲ್ಲಿ ಕಾಣಿಸ್ತೈತಲ್ಲ, ಅದೇ ಹೋಟ್ಲು. ಅಲ್ಲೇ ತಿಂಡಿ ಮಾಡೋದು ಯಾವಾಗಲೂ. ಮತ್ತೆ ಚೆನ್ನಾಗಿರ್ತದೆ ತಿನ್ನೋಕ್ಕೆ, ಟೇಸ್ಟ್ ಆಗೈತೆ. ಮತ್ತೆ ಇಲ್ಲೇ ತಿಂಡಿ ಮಾಡೋದು. ನೋಡಿ ಇದೇ ಹೋಟ್ಲು. ಇಲ್ಲಿ ತಿಂಡಿ ಮಾಡೋಕ್ಕೆ ಕೂತಿದ್ದೀವಿ. ಇನ್ನೂ ಬಂದಿಲ್ಲ, ಅವ್ರು ಬರ್ತಾರೆ. ಬಂದಮೇಲೆ ಕೇಳ್ತಾರೆ ಏನು ತಿಂಡಿ ಮಾಡೋದು ಅಂತ. ಇದೇ ತಿಂಡಿ ಹೋಟ್ಲು. ಇದೇ ಹೋಟ್ಲು, ರೆಗ್ಯುಲರ್ ಹೋಟ್ಲು. ಅಲ್ಲೇ ಅವರು ಅಂಕಲ್ ಬರ್ತಾರೆ ಈಗ. ಶಿವಾನಿ ವೆಜ್ ಕಾರ್ನರ್ ಅಂತ ಹೋಟ್ಲ್ ಹೆಸರು. ಹೋಟ್ಲು ಮುಂದೆ ಇದೆ ಪಾರ್ಕ್. ಇದು ಫಿಲ್ಟರ್ ವಾಟರ್ ಇದು ಪಾರ್ಕ್, ಸ್ಟೇಡಿಯಂ. ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್. ಅದು ಬಸ್ ಹಿಂಭಾಗ ಆ ಕಡೆ ಪಕ್ಕ ಬಿಲ್ಡಿಂಗ್ ಕಾಣಿಸ್ತೈತಿಲ್ಲ, ಅದು ರಾಘವೇಂದ್ರ ಸ್ವಾಮಿ ಟೆಂಪಲ್. ಅದು ಹೆಂಗೈತಿದು ಪಾರ್ಕ್. ಇದು ಅದು ಕಾಣಿಸ್ತೈತಿಲ್ಲ, ಅದು ಪಾರ್ಕ್ ಮುಂದೆನೇ ಇರೋ ಹೋಟ್ಲು. ಯಾರಾದರೂ ಬಂದು ಮೈಸೂರಲ್ಲಿ ಇರೋರು ಯಾರಾದರೂ ತಿಂಡಿ ಮಾಡೋಂಗಿದ್ರೆ ಬನ್ನಿ, ಚೆನ್ನಾಗಿರ್ತದೆ. ಇಲ್ಲಿ ಶಿವಾನಿ ವೆಜ್ ಕಾರ್ನರ್ ಅಂತ ಎನ್ಎಸ್ ರೋಡಲ್ಲಿ ಇದೆ. ಕೆಲಸ ಮಾಡ್ತಾ ನೋಡ್ರಿ ಇಲ್ಲಿ. ನೋಡ್ರಿ ಪಾಂಡವಣ್ಣ ಅಂತ. ಹಾಯ್ ಮಾಡ್ರಿ ಪಾಂಡವ್ರ. ಇಲ್ಲಿ ಶಿವಣ್ಣ ಅಂತ ಇವರು, ನಮ್ಮ ಶಿವಣ್ಣ. ಪುಟ್ಟಣ್ಣ ನಮ್ಮ ಮ್ಯಾನೇಜರ್ ಪುಟ್ಟಣ್ಣ. ಅವ್ರ ಮ್ಯಾನೇಜರ್ ಪುಟ್ಟಣ್ಣ. ಇದು ನೋಡ್ರಿ, ಈ ಸಟ್ಗಳು ರೆಡಿ ಮಾಡ್ತಾಯಿದ್ದೀವಿ. ಈ ಥರ ಸಟ್ಗಳು ರೆಡಿ ಮಾಡ್ತಾಯಿದ್ದೀವಿ. ರೆಡಿ ಮಾಡಿಬಿಟ್ಟು ಹಗ್ಗದ ಥರ ಮಾಡ್ಬೇಕು. ಲೆಂತು ತೋರಿಸ್ತೀನಿ ನಿಮಗೆ. ಅದು ಇಲ್ಲ ಐತೆ ನೋಡ್ರಿ, ಆ ಥರ ಮಾಡ್ಬೇಕು. ಆಯ್ತಲ್ಲ, ಆ ಥರ ತೋರಿಸ್ತೀನಿ ಮೇಡಮ್. ಕೆಲಸ ಮಾಡ್ತಾಯಿದ್ದೀವಿ. ಏನು ಕೆಲಸ ಮಾಡ್ತಾಯಿದ್ದೀವಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಇಲ್ಲೆಲ್ಲ ಐತೆ. ಇದು ಪಿಂಕು ಮತ್ತು ಗೋಲ್ಡ್ ಕಾಂಬಿನೇಷನ್. ಇದು ತೋರಿಸ್ತೀವಿ ಮಾಡಿ ನಿಮಗೆ. ಕಾರಲ್ಲಿ, ಆ ಕಾರಲ್ಲಿ ಹೋಗ್ತಾವ್ರಿ ಓನರು. ನಾವು ಓನರ್ ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ನೋಡ್ರಿ ಹೆಂಗೆ ಬಂದೈತಿ. ಸಿಗ್ತೀನಿ ಬನ್ನಿ ಈಗ. ಮಳೆಯಲ್ಲಿ ಇದು ಮಾಡೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ ಏನು. ಮನೆ ಕಡೆಗೆ ಕಾರಲ್ಲಿ ಬರ್ತಾವ್ರೆ ಓನರ್. ಹಿಂದೆ ಮಳೆ ಬಂದೈತೆ, ಕಾರಲ್ಲಿ ಬರ್ತಾವ್ರೆ. ಹುಷಾರಿಲ್ಲ, ಜ್ವರ ಬಂದೈತೆ. ಅದಕ್ಕೋಸ್ಕರ ಕಾರ್ ಕೊಡೋರು ಮಳೆ ನಿಂತ್ಕೊಂಡು ಕಾರ್ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಮನೆ ಹತ್ರ. ಕಾರ್ ಬಂದು ಗೋಡಂಗೆ
ಇದೇನು ಹತ್ರ ಓನರ್ ಮನೆ ಇಲ್ಲೇ ಪಕ್ಕದಲ್ಲೇ ಐತೆ. ಗಾಡಿ ಕೊಟ್ಟು ಕಾರ್ ಬರ್ತಾರೆ. ಈಗ ಆಲ್ರೆಡಿ ಇದಕ್ಕೆ ಬಂದಾಯ್ತು, ಗೋಡಂಗೆ ಬಂದಿದ್ದೀವಿ. ಗೋಡೆಯಿಂದ ಅದೆಲ್ಲೋ ಡೆಕೋರೇಷನ್ ಒಂದು ಕಡೆ ಬಿಚ್ಕೊಂಡು ಬಂದಿದ್ದೀವಿ. ಈಗ ಮಳೆ ಬತ್ತಿತ್ತು ಅಂದ್ಬಿಟ್ಟು ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ಅನ್ಲೋಡ್ ಮಾಡ್ಕೊಂಡು ಬಿಚ್ಕೊಂಡು ಬಂದಿದ್ದೀವಿ. ಇನ್ನೊಂದು ಕಡೆ ಬಿಚ್ಚಕ್ಕೆ ಹೋಗ್ಬೇಕಂತ ಡೆಕೋರೇಷನು ಹೋಗ್ತೀವಿ, ತೋರಿಸ್ತೀವಿ ಮನೆ ಜಾಸ್ತಿ ನಿಮಗೆ. ನೋಡಿ ಇದು ನಮ್ಮ ಗೋಡನ್, ಇದು ಡೆಕೋರೇಷನ್ ಗೋಡನ್ ಜನರೇಟರ್ಗಳು ಹೋಗ್ತಾ ಇದ್ದೀವಿ ಇದು ಮಾಡೋಕ್ಕೆ. ಒಂದು ಕಡೆ ಬಿಚ್ಕೊಂಡು ಒಂದು ಕಡೆ ಡೆಕೋರೇಷನ್ ನಾನು ಹೋಗ್ತಾ ಇದ್ದೀವಿ ನೋಡಿ. ಹಾಯ್ ಮಾಡಿ ಬಿಚ್ಕೊಂಡು ಬರೋಕ್ಕೆ ನೋಡಿ ಹೋಗ್ತಾ ಇದ್ದೀವಿ. ಮಾಮೂಲಿ ವಿಡಿಯೋ ಮಾಡ್ತೀವಿ ಗಾಡಿ ಓಡ್ತಿಲ್ಲ, ಅದಕ್ಕೆ ಕೆಲಸ ಮಾಡೋಕ್ಕಾಗಲ್ಲ. ಬಿಟ್ಕೊಂಡು ಇಲ್ಲ ಊಟ ಮಾಡ್ತೀವಿ. ಊಟ ಮಾಡಿಲ್ಲ ಇನ್ನೂ ಮಧ್ಯಾಹ್ನ ಊಟ. ಈಗ ಆಲ್ರೆಡಿ 3:30 ಆಗೈತೆ ಮಗ, 4 ಕಾಲಾಗೈತೆ. 4:22 4:22 ಆಗೈತೆ. ಇಲ್ಲೇ ಮಾಡೋದ ಪಾರ್ಕ್ ಹತ್ರ ಊಟ ಹ್ಞೂ ಚೆನ್ನಾಗಿರ್ತದೆ. ಊಟ ಮಾಡ್ಬಿಡೋದ, ಊಟ ಮಾಡ್ಬಿಟ್ಟು ಇಲ್ಲೆಲ್ಲ ಎಗ್ರೆಸ್ತಾರೆ. ಲೇಟ್ ಏನಿಲ್ಲ ಮಗ, ಎಗ್ರೆಸನ್ ಲೇಟ್ ಏನಿಲ್ಲ. ಇಲ್ಲಿ ಆಲ್ರೆಡಿ ಮಾಡಿ ನೋಡಿರ್ತಾರೆ ಬೋಸಿಲೆ. ಇಲ್ಲಿ ಬೇಡ, ಇಲ್ಲಿ ನೋಡದ ಊಟ ಸರಿ ಇಲ್ಲ ಅಂತ ತಿಂತೀರಾ? ಇದಕ್ಕೆ ಹೋಗ್ಬೋದಾಗಿದ್ದೀರಾ ದಾವಣಗೆರೆ ಬೆಣ್ಣೆ ದೋಸೆಗೆ? ಕಾಸ್ಟ್ಲಿ ಅಂತಲ್ಲ, ಅಲ್ಲಿ ಊಟ ನಮ್ಮ ಆಗಲ್ಲ. ಚದು ಇದೇ ರೋಡಲ್ಲಿ ಇರೋದು. ಬಿಚ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಹೋಗಿ ಬಿಚ್ಕೊಂಡು ಕೂಡ ಬಂದು ಊಟ ಗೀಟ ಮಾಡ್ದ ಇದೇ ಹೋಟ್ಲಲ್ಲಿ. ನೋಡ್ರಿ ಇಲ್ಲಿ ಹೋಟೆಲ್ ಥರ ಐತೆ. ಊಟ ಗೀಟ ಮಾಡ್ಬಿಟ್ಟು ಕೂತಿದ್ದೀವಿ. ಊಟ ಹೆಂಗಿದ್ದ? ಸೂಪರ್. ಹಾಂ ಸೂಪರ್ ಟೇಸ್ಟ್. ಮನೆ ಊಟ ಥರ ಐತೆ ಊಟ ಮಾತ್ರ ಸೂಪರ್ ಆಗೈತೆ. ಅಂಗಡಿಯಲ್ಲಿ ಹೋಗೋಣ ನೋಡೋಕೆ ಊಟ ಮಾಡಿ ನೋಡ್ರಿ ಹೋಗೋದ. ಇದಕ್ಕೆ ಹೋಗ್ಬಿಟ್ಟು ಒಂದು ಕಡೆ ಬಿಚ್ಕೊಂಡು ಮಾಡಬೇಕು. ಸಿಕ್ಕಿನ ಬಿಚ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡಿದ್ದಾವೆ. ಇಲ್ಲಿ ರಾಜೇಂದ್ರ ಕಲಾಮಂದಿರ ಅಂತ ಚೌಟ್ರಿ ಇದು. ಈ ಚೌಟ್ರಿಲಿ ಈ ಥರ ಡೆಕೋರೇಷನ್ ಮಾಡಿದ್ದಾವೆ ನೋಡಿ ಗೈಸ್. ನಮ್ಮ ಹುಡುಗ ಬಿಸ್ತಾನೆ, ಮುಗಿದೈತೆ ಫಂಕ್ಷನು, ಆಲ್ರೆಡಿ ಬಿಸ್ತಾ ಇದ್ದೀವಿ. ನಾವು ಬಂದು ಬಿಸ್ತಕ್ಕೆ ಮಗ ಚೇರ್ ಮೇಲೆ ನಿಂತ್ಕೊಂಡು ಮಗ ಏನಾದ್ರು ಅಂದ್ಬಿಟ್ರು ಹರಿದ್ರೆ ನಾಮಿನೇಷನ್ ಆಡಿದ್ರೆ ಏನಾದ್ರು ಅಂದ್ಬಿಟ್ರು. ನಮ್ಮದೇ ಇದು ಎಲ್ಲ ಡೆಕೋರೇಷನ್ ಎಲ್ಲ. ಚೇರ್ ಮಾತ್ರ ಬೇರೆಯವ್ರದ್ದು ಇಸ್ಕೊಂಬಂದಿದ್ದು. ಇದೇ ಚೌಟ್ರಿ. ಅವರ ಪಾರ್ಟಿಯವರು ಕೂತಿರೋರು, ಪಾರ್ಟಿಯವರು ಹೂವಿನ ಹಾರ ಬೇಕಂತವ್ರೆ, ಅದಕ್ಕೆ ಕೊಡ್ತವ್ರು ನಮ್ಮ ಹುಡುಗರು ಹೂವಿನ ಹಾರ. ಬಿಸ್ತಾವ ನೋಡ್ರಿ. ನಾವು ಬಂದು ಬಿಚ್ಚಕ್ಕೆ ಇನ್ನೇನೋ ರೆಡಿ ಮಾಡೋದು ಅನ್ಸುತ್ತೆ. ರೆಡಿ ಮಾಡೋಕೆ ನಾವು ಬಂದಿರಲಿಲ್ಲ, ಬಿಚ್ಚಕ್ಕೆ ಮಾತ್ರ ಬಂದಿದ್ದೀವಿ. ಹೆಂಗೈತೆ ಡೆಕೋರೇಷನು ಕಮೆಂಟ್ ಮಾಡಿ ಅಷ್ಟು ಚೆನ್ನಾಗಿದ್ರೆ. ಮೈಸೂರಲ್ಲಿ ಯಾವ್ಯಾವ ಪ್ರೋಗ್ರಾಮ್ ಮೈಸೂರಲ್ಲಿ ನಾನು ವೀಡಿಯೋ ನೋಡೋರಿದ್ದರೆ ಮೆಸೇಜ್ ಹಾಕಿ ನನಗೆ. ಎಲ್ಲ ಶುಭ ಕಾರ್ಯಗಳು ಎಲ್ಲ ಮಾಡಿಕೊಡ್ತೀವಿ. ಮದುವೆದು, ಎಂಗೇಜ್ಮೆಂಟ್ದು, ಯಾವುದೇ ಕಾರ್ಯಕ್ರಮ ಇರಲಿ ಡೆಕೋರೇಷನ್ ಮಾಡಿಕೊಡ್ತೀವಿ. ಸಿಕ್ಕಿ ಬನ್ನಿ ಬಸ್. ಈ ಗಾಡಿ ಲೋನ್ ಮಾಡ್ತಾಯಿದ್ದೀವಿ. ನೋಟಲ್ಲಿ ತೊಗೊಂಡೋಯ್ತವ್ರ ಸಾಮಾನು. ನಾನು ತೊಗೊಂಡಿದ್ದೀನಿ ಎಲ್ಲ ಪಟ್ಟಿ ಇದು ಎಲ್ಲ ಗಾಡಿ ಲೋನ್ ಮಾಡ್ಬಿಟ್ಟು ಆಮೇಲೆ ಚೇರ್ ತೊಗೊಳ್ತೇವೆ. ಆವಾಗಲೇ ಚೇರ್ ಅದು ಬೇರೆಯವ್ರದ್ದು ಕೊಡ್ಬೇಕು ಬಾಡಿಗೆ. ಗಾಡಿ ಲೋನ್ ಇದು ನೋಡ್ರಿ ದೊಡ್ಡ ಚೌಟ್ರಿ ಇದು. ಇಲ್ಲೆಲ್ಲ ಮದುವೆಗಳು ನಡೀತವೆ. ರಾಜೇಂದ್ರ ಕಲಾಮಂದಿರ ಅಂತ ಇದು ಅಲ್ಲೇ ಬರೋಯ್ತು ನೋಡ್ರಿ ಹೆಸರು. ಅಲ್ಲಿ ಬರೋಯ್ತಲ್ಲ ರಾಜೇಂದ್ರ ಕಲಾಮಂದಿರ ಅಂತ, ಅದೇ ಚೌಟ್ರಿ ಹೆಸರು. ನೋಡಿ ಹೆಂಗೈತೆ. AC ವಿತ್ AC ಐತೆ. ಪ್ರೈಸ್ ಗೊತ್ತಿಲ್ಲ, ಪ್ರೈಸ್ ಕೇಳ್ಕೊಬೇಕು. ಇದು ನೋಡ್ರಿ ಚೌಟ್ರಿ. ಈ ಚೌಟ್ರಲ್ಲಿ ನಾವು ಸುಮಾರು ಆರ್ಡ್ರ್ಗಳು ಮಾಡಿದ್ದೀವಿ. ಎಲ್ಲ ಫಂಕ್ಷನ್ದು
ಸ್ಟೇಜ್ ಮದುವೆಗೆ ಇರೋದೆಲ್ಲ ಮಾಡಿದ್ದೀವಿ ಆರ್ಡ್ರ್ಗಳು ಮನೆ ಅಂತ ಇದೇ ಚೌಟ್ರಲ್ಲೆಲ್ಲ ಕೆಲಸ ಮಾಡಿದ್ದೀವಿ. ನಮ್ಮ ಗಾಡಿ ಇಲ್ಲಿ ನೋಡ್ರಿ, ನಮ್ಮ ಗಾಡಿ ಹಿಂಗೆ ಲೋಡ ನಿಂತೈತೆ, ಮಳೆ ಬರ್ತೈತೆ, ಅದಕ್ಕೆ ಇಲ್ಲಿ ಸೋಫಾ ಸೀಟ್ ಐತಲ್ಲ ಅದಕ್ಕೆ ಇಲ್ಲಿ ಒಳಗಡೆ ಹಾಕಿದ್ದೀವಿ ಗಾಡಿ. ಅಲ್ಲೇ ಹೊರಗಡೆ ನಿಲ್ಲಿಸ್ಬೋದಾಗಿತ್ತು, ಮಳೆ ಬರ್ತೈತೆ ನೋಡ್ರಿ, ಮಳೆ ಬರ್ತೈತೆ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಹೋಗ್ಬೇಕು ಕೊಡೋಕ್ಕೆ ಮತ್ತು ಹೋಗಿದ್ದೋ ಹೊರಟಿದ್ದೋ ಹೊರಗಡೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದವು. ಯಾಕೆಂದರೆ ಓನರು ಪೇಮೆಂಟ್ ಇಸ್ಕೊಳ್ಳಿ ಅಂದ್ಬಿಟ್ಟು ಫೋನ್ ಮಾಡಿದ್ರು, ಅದಕ್ಕೆ ಪೇಮೆಂಟ್ ಇಸ್ಕೊಳಕ್ಕೆ ಬಂದ್ವಿ ವಾಪಸ್ಸು. ಅವ್ರೇನೋ ಒಂದು 10 ನಿಮಿಷ ಬರ್ತೀನಂತೆ, ಬರ್ತಾವ್ರೆ ಪಾರ್ಟಿ. ಬಂದಮೇಲೆ ಅವ್ರ ಹತ್ರ ಪೇಮೆಂಟ್ ಇಸ್ಕೊಂಡು ಓಡ್ತಾ ಇರೋದೆ. ಅವ್ರು ಸೋಫಾ ಸೀಟ್ ಕೊಡ್ಬೇಕಿತ್ತು, ಸೋಫಾ ಸೀಟ್ ನಮ್ಮದೆಲ್ಲ ಬೇರೆಯವ್ರದ್ದು. ಇದೇ ಗಾಡಿ ನಮ್ಮದು. ನಿಕ್ಕಿನ ನಮ್ಮ ಹುಡುಗ ಡೆಕೋರೇಷನ್ ಹುಡುಗ ಐತಿ. ಎಷ್ಟು ಆರ್ಡ್ರ್ ಮಾಡಿದ್ರಿ ಮಗ ಇಲ್ಲಿ? ಹ್ಞೂ ಸುಮಾರು ಆರ್ಡ್ರ್ ಮಾಡಿದ್ದೀವಿ ಗೈಸ್. ಈ ಗಿಡದ ಮಾವಿನಕಾಯಿ ಅಂತ ನಾವು ತಿಂದಷ್ಟು ಮನೆ ಗಿಡ ಹಚ್ಚಿರೋರು ತಿಂದಿರಕ್ಕಿಲ್ಲ, ಅಷ್ಟೊಂದು ತಿಂದಿದ್ದೀವಿ ಮಾವಿನಕಾಯಿ. ಹಸಿ ಮಾವಿನಕಾಯಿ ತಿಂದಿಲ್ಲ, ಹಂಗೆ ಹತ್ತಿದ ಮಗ ನಾವು. ಈಗಿಲ್ಲ, ಈಗ ಅದು ಉಳಿಯೋದು ಮಗ, ಅದು ತೆಗೆದ್ಬಿಟ್ಟು ಹಣ್ಣು ಹಾಕ್ಬಿಡ್ತಿದ್ರೆ ಒಳ್ಳೆ ಸ್ವೀಟು. ನಿಜ ಮಗ? ಇಲ್ಲ ಇಲ್ಲ, ನೀವು ಬೇಕಾದ್ರೆ ಅದು ಕಿತ್ ಕೊಡ್ತೀನಿ ಒಂದು, ನೀನು ಹಣ್ಣು ಹಾಕ್ತೀನೋ, ಒಳ್ಳೆ ಸಕ್ಕರೆ ಇದ್ದಂಗೆ ಐತೆ ಅದು. ನಮ್ಮ ಗೊಡ ಮುಂದಿದಲ್ಲ ಆ ಮಾವಿನ ಚೆನ್ನಾಗೈತೆ. ಇದು ಉದ್ದ ಅಲ್ವಾ ನೋಡಿ ಹೆಂಗೈತೆ ಗೈಸ್ ಅದು ಮಾವಿನಕಾಯಿ. ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಒಂದೊಂದು ಕಾಣಿಸುತ್ತೆ ನೋಡಿ ಅಲ್ಲಿ ಮೇಲೆ. ಒಳ್ಳೆ ಸ್ವೀಟ್ ಮಗ ಮಾವಿನಕಾಯಿ. ನಾವಂತೂ ಹಸಿ ತಿಂದಿಲ್ಲ ಗೈಸ್, ಈ ಗಿಡದ ಮಾವಿನಕಾಯಿ ಹಸಿ ತಿಂದಿಲ್ಲ. ಬನ್ನಿ ಸಿಗ್ತೀನಿ, ಹೋಗ್ಬೇಕಾದ್ರೆ ಇನ್ನೊಂದು 10 ನಿಮಿಷ ಆಯ್ತು ಅಂತ ಪಾರ್ಟಿ ಬರೋದು. ಬಂದ್ಮೇಲೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತಾರದೆ ಓನರು. ಇಲ್ಲ ಇಲ್ಲ ನಿಮ್ಮ ಕೈಲಿ ಹಾಂ ಎಲ್ಲರೂ ಪಾರ್ಟಿ ಪಾರ್ಟಿ ಬಂದ್ರ ನೋಡಿ ಬರ್ತೀನಿ ಗೈಸ್. ಏ ಮಗ ಎಷ್ಟು? 7,000 ಅಂತ. ಸರಿ ಈಗ ಸಿಗ್ತೀನಿ, ಇದು ಪಾರ್ಟಿ ಹತ್ರ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಡು ಬರ್ತೀನಿ ಗೈಸ್. ಬಂದ್ಮೇಲೆ ಸಿಗ್ತೀನಿ ನಿಮ್ಗೆ. ಗಾಯ್ಸ್ ಗೋಡ ಹತ್ರ ಬಂದು ಚೇರಿಗೆಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ. ನಾನು ನೆಕ್ಸ್ಟು ಒಂದೆರಡು ಕಡೆ ಬಾಡಿಗೆ ಸಾಮಾನುಗಳು ಕೊಡ್ಬೇಕು, ಡೆಕೋರೇಷನ್ದು ಕೊಟ್ಬಿಟ್ಟು ಬರ್ಬೇಕು. ಹೆಂಗ ಹೇಳ್ತಾನೆ ಒಂದು ಕಡೆನಾ? ಒಂದು ಕಡೆ ನಾಳೆ ಅಂತ ಅವ್ರು ಇಲ್ಲವಂತೆ ಗೋಡಲ್ಲಿ. ಒಂದು ಕಡೆ ಡೆಕೋರೇಷನ್ ಸಾಮಾನು ಕೊಟ್ಬಿಟ್ರೆ ಮುಗಿದ ಕೆಲಸ. ನಾವು ಅಂಗಡಿಗೆ ಆಫೀಸ್ ಹತ್ರ ಹೋಗ್ತಾ ಇರ್ತೀವಿ, ಇವರು ಮನೆಗೆ ಹೋಗ್ಬೇಕಂತ ಇವರು ಮನೆಗೆ ಹೋಗ್ತಾರೆ ಹುಡುಗರು. ಕೆಲಸ ಏನಿಲ್ಲ ಡೆಕೋರೇಷನ್, ಅದಕ್ಕೆ ನೋಡಿ ಬಂತು ಗಾಯ್ಸ್ ನಮ್ಮ ಗೋಡ. ಮುಂದೆ ನಮ್ಮ ಗೋಡ, ಇಲ್ಲಿಂದ ಇಲ್ಲಿ ರೈಟ್ ತೊಗೊಂಡ್ರೆ ನಮ್ಮ ಗೋಡಾನು, ಇಲ್ಲಿ ರೈಟ್ ತೊಗೊಂಡ್ರೆ ನಮ್ಮ ಗೋಡಾನೇ. ಇಲ್ಲಿಂದ ಒಂದು ಚೂರು ಸಾಮಾನು ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಸಾಮಾನು ಕೊಟ್ಬಿಟ್ಟು ಆಮೇಲೆ ರೆಸ್ಟ್. ಬಂದೆ ಗೋಡನ್ಗೆ ಬಂದು ತಲುಪಿದ್ದೀವಿ. ಇದೇ ಗೋಡಾನು ವರ್ಷ ಎಲ್ಲ ಆವಾಗಲೇ ಇಲ್ಲೇ ವಾಲ್ಗಳು ಎಲ್ಲ ಸಾಮಾನು ಇಳಿಸ್ಬೇಕು. ಇಳಿಸ್ಬಿಟ್ಟರೆ ಅದು ರೆಡ್ ವಾಲ್ಗಳು ಲೋಡ್ ಮಾಡ್ಕೋಬೇಕಂತೆ. ಬನ್ನಿ ಗಾಯ್ಸ್ ಸಿಗ್ತೀನಿ ಆಮೇಲೆ. ಎಂತ ಗಾಯ್ಸ್ ಇದು ಮಳೆ ನಿಲ್ತಾ ಇರೋ ಗಾಯ್ಸ್, ಇನ್ನೂ ಜಾಸ್ತಿ ಐತೈತೆ. ಮನೆ ಬಾಡಿಗೆ ಸಾಮಾನುಗಳೆಲ್ಲ ಕೊಡೋಕೆ ಹೋಗ್ಬೇಕಿತ್ತು ನೋಡಿ ಗಾಯ್ಸ್. ಮಳೆ ಇನ್ನೂ ಜಾಸ್ತಿನೇ ಐತೆ ಹೊರತು ಕಡಿಮೆ ಐತಲ್ಲ, ಅದಕ್ಕೆ ನಾವು ವೇಟ್ ಮಾಡ್ತಾಯಿದ್ದೀವಿ ಮಳೆ ಕಮ್ಮಿ ಆಗೋ ಗಂಟ ಲೋಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ನೋಡೋ ಮಳೆ ಕಮ್ಮಿ ಆದಮೇಲೆ ಲೋಡ್ ಮಾಡ್ಕೊಂಡು ಒಂದೇ ಸತಿ ಹೋಗಿ ಕೊಟ್ಟರೆ ಆಯಿತು, ಏನು ಸಮಸ್ಯೆ ಇಲ್ಲ, ಏನು ಅರ್ಜೆಂಟ್ ಏನಿಲ್ಲ. ನೋಡೋ ಬನ್ನಿ, ಎಲ್ಲ ಲೋಡ್ ಮಾಡೋ ಗಂಟ ನಿಂತರೂ ಆಯ್ತದೆ. ಮಳೆ ನಿಲ್ತಾ ಇಲ್ಲ, ಏನು ಮಾಡೋದು, ಇನ್ನೂ ಜಾಸ್ತಿನೇ ಆಯ್ತದೆ ಹೊರತು ಕಮ್ಮಿ ಅಂತೂ ಆಯ್ತಾ ಇಲ್ಲ. ಇನ್ನೊಂದು ಲೋಡ್ ಬಾಡಿಗೆ ಹೊಡೆದ್ಬಿಟ್ರೆ ಕೊಟ್ಬಿಟ್ರೆ ಅವ್ರವ್ರಿಗೆ ಸಾಮಾನು, ಇನ್ನೇನು ನಮ್ಮದೇ ಎಲ್ಲ ಮಿಕ್ಕಿದೆಲ್ಲ ಸಾಮಾನು ನಮ್ಮದೇ. ಬೇರೆಯವ್ರಿಗೇನು ಬಾಡಿಗೆದೇನು ಸಾಮಾನು ಕೊಡೋಂಗಿಲ್ಲ. ನೋಡೋ ಮಳೆ ನಿಂತ ಮೇಲೆ ಲೋಡ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಿಮಗೆ ಹೋಗ್ಬೇಕಾದ್ರೆ. ಸಾಮಾನು ಲೋಡ್ ಮಾಡೋಕ್ಕಾಯ್ತಲ್ಲ ಗಾಯ್ಸ್, ಮಳೆ ಇನ್ನೂ ಜೋರಾಗೋಯ್ತು. ಅದಕ್ಕೆ ಗಾಡಿಯಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ದೀನಿ. ನೋಡ್ರಿ ಗಾಡಿಯಲ್ಲೇ ಕೂತೀನಿ. ಹುಡುಗರು ಇಬ್ಬರು ಅಲ್ಲೇ ರೂಮಲ್ಲಿ ಅವ್ರೆ, ಅಲ್ಲಿ ರೂಮ್ ಐತೆ, ಅಲ್ಲಿ ರೂಮ್ ಐತೆ ಅಲ್ಲಿ, ಆ ರೂಮ್ ಮಾಡಿ ಹೋಗಿ ಕೂತವ್ರೆ. ನಾನು ಇಲ್ಲೇ ಗಾಡೀಲಿ ಕೂತೀನಿ. ಹೋಗೋದಂದ್ರೂ ಫುಲ್ ಆಗೈತಿ ಇಲ್ಲಿ ಎಲ್ಲ, ಅದಕ್ಕೆ ಒಂಚೂರು ಇಲ್ಲೇ ಗಾಡಿಯಲ್ಲೇ ಕೂತ್ಕೊಳ್ಳೋ. ಅಲ್ಲೇ ರೂಮಲ್ಲಿ ಅದ್ರ ಏನು ಕೆಲಸ ಐತೆ ಇಲ್ಲೇ ಗಾಡಿಯಲ್ಲಿ ಕೂತಿದ್ದೀನಿ. ನೋಡೋ ಬನ್ನಿ, ಇನ್ನೂ ಮಳೆ ಕಮ್ಮಿ ಆಗಿಲ್ಲ, ಮಳೆ ಇನ್ನೂ ಜಾಸ್ತಿನೇ ಐತೈತೆ ಹೊರತು ಕಮ್ಮಿ ಆಯ್ತಲ್ಲ. ಕಮ್ಮಿ ಆದಮೇಲೆ ಕೊಟ್ಟರಾಯ್ತು, ಏನು ಸಮಸ್ಯೆ ಇಲ್ಲ. ಅವ್ರೇನು ಅರ್ಜೆಂಟ್ ಏನು ಮಾಡ್ತಾಯಿಲ್ಲ, ಫೋನೇನು ಮಾಡಿಲ್ಲ ಅವರು. ನಾವು ಒಯ್ದು ಕೊಡವ ಅಂತಿದ್ದೋ, ಮಳೆ ಬರ್ತೈತಿ, ಏನು ಮಾಡೋಕ್ಕಾಯ್ತದೆ ಗೈಸ್. ಮಳೆ ನಿಂತಮೇಲೆ ಕೊಟ್ಟರಾಯ್ತು. ನೋಡೋ ಬನ್ನಿ, ಮಳೆ ನಿಂತ ಮೇಲೆ ಲೋಡ್ ಮಾಡಿದ್ಮೇಲೆ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಿಮಗೆ ಆಯ್ತದೆ ಅಂತ.
ಫಸ್ಟ್ ಒಂಚೂರು ಮಳೆ ನಿಲ್ಲಗಂಟ ನಿಂತು ಕೂತ್ಕೊಂಡು ಆರಾಮಾಗಿ ಲೋನ್ ಮಾಡ್ಕೊಂಬೈದು ಕೊಟ್ಟರೆ ಆಯ್ತದೆ. ಅವ್ರ ಹುಡುಗರೇನೋ ಊರಿಗೆ ಬೇರೆ ಹೋಗ್ಬೇಕಂತೆ, ಅವರು ಇಬ್ಬರು ಇದ್ದಿರಲ್ಲ ನಮ್ಮ ಗಾಡೀಲಿ. ಅವರು ನೋಡ ಅವ್ರು ಕೇರ್ ನಗರ ಹತ್ರ ಹೋಗ್ಬೇಕು ಗೈಸ್. ಕೇರ್ ನಗರ, ಹುಣಸೂರು ಆ ಸೈಡ್ ಹೋಗ್ಬೇಕು, ದೂರ ಅವ್ರದ್ದು ಊರು. ಬೈಕಲ್ಲೇ ಹೋಗ್ಬೇಕಂತೆ, ಅವ್ರದ್ದೇ ಬೈಕ್ ಇದು ಕಾಣಿಸೈತಿಲ್ಲ, ಅವ್ರದ್ದೇ ಬೈಕು. ನೋಡೋಕೆ ಬನ್ನಿ ಹೆಂಗೈತೆ ಹಂಗೆ ಮಾಡ್ರಾಯ್ತು ಗೈಸ್. ಬೈಕಲ್ಲಂತೂ ಹೋಗೋಕ್ಕಾಗಲ್ಲ ಈ ಮಳೇಲಿ. ಇವತ್ತು ಹೋದ್ರೆ ಹೋಯ್ತಾರೆ, ಇಲ್ಲ ನಾಳೆ ನಾಳೆ ಹೋಗಿ ಅಂತ ನಾನು ನೋಡವ ಏನು ಮಾಡ್ತಾರೆ ಅಂತ. ಇವತ್ತು ಹೋಯ್ತೀನಿ ಅಂತ ಅವ್ರೆ. ಹೋದ್ರೆ ಖುಷಿ, ಹೋಗಿಲ್ಲ ಅಂದರೂ ಖುಷಿ. ಏನು ಮಾಡೋಕ್ಕಾಗಲ್ಲ. ಮಳೇಲಿ ನೆನ್ಬಿಟ್ಟು ಹೋದರೆ ಗಾಡೀಲಿ ಇನ್ನೂ ಜಾಸ್ತಿ ಹೊಡಿತದೆ ಗೈಸ್ ಮಳೆ. ಅದಕ್ಕೆ ಬೇಡ, ಇವತ್ತೊಂದು ದಿವಸ ರೆಸ್ಟ್ ಮಾಡಿ ನಾಳೆ ಹೋದ್ರೆ ಅಂತ. ನೈಟ್ ಒಂಚೂರು ಕಮ್ಮಿ ಆದರೆ ನೈಟ್ ಹೊಂಟೋಗಿ ಇಬ್ಬರು ಇರ್ತಿರಲ್ಲ ಹೆಂಗೋ ಅಂತ ಹೇಳಿದ್ದೀನಿ. ಏನು ಮಾಡ್ತಾರೆ ಅಂತ. ನಾವು ಒಂಚೂರು ರೂಮ್ಗೆ ಒಳಗಡೆ ಹೋಗ್ಬಿಟ್ಟು ಅಲ್ಲೇ ಕುತ್ಕೊಂಡಿರೋ ಗಾಡೀಲಿ ಕುತ್ಕೊಳಕ್ಕಾಯ್ತಲ್ಲ ಗೈಸ್. ಅದಕ್ಕೆ ನೋಡ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ರೂಮಲ್ಲಿ ಕುತ್ಕೊಂಡ್ರೆ ಆಯಿತು. ಗಾಡಿ ಮಳೆ ನಿಂತ ಮೇಲೆ ಗಾಡಿ ಲೋನ್ ಮಾಡ್ಕೊಂಡ್ರೆ ಆಯ್ತದೆ, ಏನು ಸಮಸ್ಯೆ ಇಲ್ಲ. ಬನ್ನಿ ಸಿಗ್ತೀನಿ ನಿಮಗೆ ಗಾಯ್ಸ್. ಇದಕ್ಕೆ ಅಂಗಡಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ರೀ. ಯಾಕಂದರೆ ಈಗ ಫುಲ್ ಮಳೆ ಗಾಯ್ಸ್, ಫುಲ್ ನೆನ್ಬಿಟ್ಟಿದೆ. ಹೋಯ್ತಾ ಇದ್ದೀವಿ, ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈಗ ಫುಲ್ ಮಳೆಯಲ್ಲಿ ನೆಂದ್ಬಿಟ್ಟಿದ್ದೀವಿ ಆಲ್ರೆಡಿ. ಅದಕ್ಕೆ ಹುಡುಗರು ಹೋಗಲ್ಲ, ಊರಿಗೆ ಹೋಯ್ತಾನಂತೆ. ಅದಕ್ಕೆ ನಾವು ಹೋಯ್ತಾ ಇದೀವಿ ಗಾಯ್ಸ್. ಇರಲಿ ಹೋಯ್ತಾ ಇದೀವಿ ಅಂಗಡಿಗೆ. ಅವ್ನಿಗೆ ಒಂಚೂರು ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಅಂಗಡಿಗೆ ಹೋಯ್ತೀವಿ ಗಾಯ್ಸ್. ಬನ್ನಿ ಸಿಗ್ತೇನೆ ನಿಮಗೆ. ನಿಮ್ಮ ಮಗ ಎಲ್ಲ ಕೆ ಆರ್ ನಗರಕ್ಕೆ ಹೋಗ್ಬೇಕಂತೆ. ಬೇರೆ ಕೆ ಆರ್ ನಗರ ಬೇರೆ ಹೋಗ್ಬೇಕಂತೆ. ಅದಕ್ಕೆ ಅವನಿಗೆ ಬಸ್ ಹತ್ತಿಸ್ಬಿಟ್ಟು ನಾನು ಆಫೀಸ್ ಹತ್ರ ಬರ್ತೀನಿ. ಅವನು ಅದೇ ಊರಿಗೆ ಹೊಂಟಿದ್ದಾನೆ. ಬನ್ನಿ ನೋಡ, ಬಸ್ ಹತ್ತಿಸ್ಬಿಟ್ಟು ಊರು ಅಂಗಡಿ ಹತ್ರ ಬಂದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ತಲೆ ಉಚ್ಕೋಬೇಕು ಗೈಸ್. ತಲೆ ಎಲ್ಲ ನೆನ್ಬಿಟ್ಟದೆ. ಈಗೆಲ್ಲ ಸಾಮಾನು ತಂದು ಹಾಕ್ಬೇಕು ಓಡೋಂಗೆ, ತಲೆ ಎಲ್ಲ ನೆನ್ಬಿಟ್ಟದೆ. ಅದಕ್ಕೆ ಒಂಚೂರು ಬಂದು ಹೋದ ತಕ್ಷಣ ಒಂಚೂರು ತಲೆ ಒರೆಸ್ಕೊಂಡ್ರೆ ಬೆಚ್ಚಗಿರ್ತದೆ. ಬರೀ ಸಿಗ್ತೀನಿ ಅಷ್ಟು. ಹೋಗ್ತಾ ಇದ್ದೀವಿ ಆಂದೇವೆ. ಕೆ ಆರ್ ನಗರ ಬಸ್ ಹತ್ತಿಸ್ಬೇಕು ನಮ್ಮ ಹುಡುಗಂಗೆ. ಬನ್ನಿ ಗಾಯ್ಸ್, ಹೋಯ್ತಾ ಇದ್ದೀನಿ ನೋಡಿ ಗಾಯ್ಸ್. ಇಲ್ಲಿ ಮಳೇಲಿ ಹೆಂಗೆ ಓಡಾಡ್ತಾರ ಅಂದ್ರೆ ನಮ್ಮ ಗಾಡೀಲಿ 4 ಚಕ್ರದ ಗಾಡೀಲೇ ಓಡಾಡೋಕ್ಕಾಯ್ತಲ್ಲ. 2 ಚಕ್ರ ಗಾಡೀಲಿ ಹೆಂಗೆ ಓಡಾಡ್ತಾವ ನೋಡ್ರಿ. ಮಳೆ ಹೆಂಗೈತೆ ಮಗ? ಭಯಂಕರ ಅಲ್ವಾ? ಮಳೆ ಉಯ್ದು ನೆಂದಿ ತಲೆ ಹಿಡ್ಕೊಬಿಟ್ಟದೆ. ಒಬ್ರು ಮಳೆ ಉಯ್ಯೋದಂತ ಆಸೆ, ನಮ್ಗೆ ಮಳೆ ಯಾಕಾರ ಬರ್ತೈತೆ ಅನಿಸ್ತದೆ ನಮ್ಗೆ. ನೆಂದಿ ಐಟಮ್ ಬಿಚ್ಚಕ್ಕೆ ಏನು ಮಾಡಕ್ಕಾಗಲ್ಲ. ಹಣೆ ಬರ ಕಷ್ಟ ಸುಖ ಮಾಡ್ಬೇಕು. ಯಾರಿಗೂ ಹೇಳಕ್ಕಾಗಲ್ಲ. ಇನ್ನೊಂದ್ಸತಿ ಡೈಲಾಗ್ ಬಂದ್ಬಿಟ್ಟಿದ್ವಿ ಕೆಲಸ ಮಾಡಕ್ಕೆ, ಏನು ಮಾಡಕ್ ಐಕಿಲ್ಲ, ಕಷ್ಟ ಕೇಳಕ್ಕಿಲ್ಲ, ಕಷ್ಟ ಸುಖ ಮಾಡ್ಬೇಕು ಹೇಳ್ತಾರೆ. ನಿಜ ಅವ್ನು ಹೇಳಿದ್ರಲ್ಲ ಅರ್ಥ ಐತೆ. ವಿಧಿ ಇಲ್ಲ. ಕೆಲಸ ಮಾಡ್ರೆ ಇನ್ನೇನೈತೆ, ಕೆಲಸ ಮಾಡ್ಲೇಬೇಕು. ಅದಕ್ಕೆ ನಮ್ಮ ಕೆಲಸ ಮಾಡಿಲ್ಲ ಹೊಟ್ಟೆ ತುಂಬಲ್ಲ. ಕೆಲಸ ಮಾಡಿಲ್ಲ ಹೊಟ್ಟೆ ತುಂಬಲ್ಲ. ಏನು ಮಾಡೋದ, ಕೆಲಸ ಮಾಡ್ಲೇಬೇಕಲ್ಲ. ನೋಡಿ ಸಿಗ್ತಾನೆ ಆಯ್ತು. ಹೋಯ್ತದೆ ಲೈಟ್ಗಳೆಲ್ಲ ಲೋಡ್ ಮಾಡ್ದಲ್ಲ ಗಾಡಿಗೆ. ಬನ್ನಿ ಸಿಗ್ತೀನಿ. ಚೆನ್ನಾಗಿ ಕಾಣಿಸ್ತಲ್ಲ, ಗ್ಲಾಸ್ ಎಲ್ಲ ಮಂಜ್ ಆಗ್ಬಿಟ್ಟದೆ. ತೋರಿಸ್ತೀನಿ ಮನೆಗೆ. ಹುಡುಗನ ಹತ್ತಿಸ್ಬಿಟ್ಟು ತೋರಿಸ್ತೀನಿ. ನಮ್ಮ ಹುಡುಗ ಹೋಗೋ ಟೈಮ್ ಬಂತು ನೋಡಿ. ಹೋಯ್ತವನೆ ವಿಷಯ. ಬಾಯ್ ಮಗ. ಹುಷಾರಾಗಿ ಹೋಗು. ಓದ್ಮ ಫೋನ್ ಮಾಡು. ಸರಿ, ಬಾಯ್. ಬರ್ದಾ? ನೋಡಿ ಗಾಯ್ಸ್, ಗಾಡಿ ಸ್ಟಾರ್ಟ್ ಮಾಡ್ತೀನಿ ಈಗ. ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಹೋಯ್ತಾರದೆ ಈಗ ಅಂಗಡಿ ಕಡೆಗೆ. ಮುಗೀತು ಆಲ್ರೆಡಿ. ಇನ್ನೇನು ಬಾಗಿಲು ಹಾಕಿದ್ದೀವಿ ಅಂಗಡಿ. ನೋಡ್ರಿ ಓನರ್ ಬಂದಿಲ್ಲ. ಓನರ್ ಉಳ್ಸ್ಕೊಂಡು ಅಲ್ಲೇ ಮನೇಲಿ ರೆಸ್ಟ್ ಮಾಡ್ತವ್ರೆ. ಅದಕ್ಕೆ ಒಂಚೂರು ಊಟ ಕಟ್ಕೊಂಡು ಹೋಗೋ ಅಂದ್ಬಿಟ್ಟು ಬಂದಿದ್ದೀನಿ ಆಲ್ರೆಡಿ. ಅಲ್ಲಿ ನಮ್ಮ ಶಿವಣ್ಣ ಗಾಡಿ ತರಕ್ಕೆ ನಾನು ಗಾಡಿ ಓಡಿಸ್ತಾರೆ. ಗಾಡಿಯಲ್ಲಿ ನಿಂತೈತೆ ನೋಡ್ರಿ. ಅಲ್ಲೇ ಪಾರ್ಕಿಂಗ್ ಮಾಡಿದ್ದೀನಿ. ಅಲ್ಲೇ ಇರ್ತದೆ ಗಾಡಿ. ಅದು ನಾಳೆ ಗಂಟ ಅಲ್ಲೋಣ. ಇಲ್ಲಿ ಅವ್ರು ನಮ್ಮ ಪಾಂಡವಣ್ಣ ನೀರು ಕ್ಯಾನ್ ತೊಗೊಂಡು ನಿಂತವ್ರೆ. ರೂಮಲ್ಲಿ ನೀರಿಲ್ಲ ಅಂದ್ಬಿಟ್ಟು ಹೋಗ್ಬೇಕು. ನೀರು ತಂದ್ಬಿಟ್ಟು ನಾನು ಇಲ್ಲೇ ಇರ್ತೀನಿ ಇವತ್ತು. ಇಲ್ಲೂ ಹೋಗಲ್ಲ, ಮನೆ ಹೋಗಲ್ಲ ಇವತ್ತು. ಮಳೆ ಬರ್ತೈತೆ. ಏನು ಪಾಂಡವಣ್ಣ? ಇಲ್ಲೇ ಇರ್ತೀನಿ ಇವತ್ತು ಒಂದು ದಿವಸ. ಇಲ್ಲೇ ಇದ್ಬಿಟ್ಟು ಆರಾಮಾಗಿ ಮನೆಕೊಂಡು ಮನೆ ಹೋದ್ರೆ ಆಯ್ತದೆ. ಬನ್ನಿಗ ಸಿಗ್ತೀನಿ ನಿಮ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ನೂ ಹೊಸ ವೀಡಿಯೋಗಳು ಬಿಡ್ತೀನಿ. ಮತ್ತು ಸಿಗ್ತೀನಿ ಬನ್ನಿಗ ಮತ್ತೆ ನೆಕ್ಸ್ಟ್ ಬ್ಲಾಗ್. ಬಾಯ್ ಟೇಕ್ ಕೇರ್.